ಕೋಲಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗಿರುವಂತಹ ಕೊಲೆ ಆರೋಪಿ ದರ್ಶನ್ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ನಿದ್ದೆ ಇಲ್ಲದ ಒದ್ದಾಟ ವಿಲವಿಲ ಅನ್ನೋ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಅಂತ. ಬಳ್ಳಾರಿ ಜೈಲಿನಲ್ಲಿ ಟೋಟಲ್ ಆಗಿ 3 ದಿನಗಳನ್ನ ಅಂದ್ರೆ 3 ರಾತ್ರಿಗಳನ್ನು ಕಳೆದಿದ್ದಾರೆ. ಮೊದಲ ಬಾರಿಗೆ ಬೆಳಗ್ಗೆ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ದರ್ಶನ್ ಸರಿಯಾಗಿದ್ದಾರೆ. 2 ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲದೆ ಒದ್ದಾಡಿದ್ರಂತೆ. ಇದು ಜೈಲಿನ ಮೂಲಗಳೇ ಹೇಳ್ತಾ ಇರೋ ಮಾಹಿತಿ. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ದರ್ಶನ್ ಕೊಂಚ ನಿರಾಳರಾದ ಹಾಗೆ ಕಾಣಿಸ್ತಾ ಇದೆಯಂತೆ. ಬಿಕಾಸ್ ಅವರ ಬಾಡಿ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಹಾಗೆ ಹೇಳ್ತಾ ಇದೆ. ಇವತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಅಥವಾ ಇಂಬು ನೀಡುವಂತೆ ವಾಕಿಂಗ್ ಮಾಡಿದ್ದಾರೆ ಬ್ಯಾರಕ್ನ ಆವರಣದಲ್ಲಿ. ಎಲ್ಲಿ ತನಕ ಪರ್ಮಿಷನ್ ಇದೆಯೋ ಅಲ್ಲಿ ತನಕ. ಬಟ್ ಲಾಸ್ಟ್ 2 ಡೇಸ್ ಅಂತೂ ಸಿಕ್ಕಾಪಟ್ಟೆ ಡಿಪ್ರೆಷನಲ್ಲಿ ಒದ್ದಾಡ್ತಾ ಇದ್ರು. ಏಕಾಂಗಿತನ ಬೆಂಬಿಡದೆ ಕಾಡ್ತಾ ಇತ್ತು. ಬಟ್ ಪತ್ನಿಯನ್ನ ನೋಡಿ ಪತ್ನಿ ಹೇಳಿದಂತಹ ಧೈರ್ಯದ ಮಾತುಗಳು ಟಾನಿಕ್ ರೀತಿ ವರ್ಕ್ ಆದಂಗೆ ಕಾಣಿಸ್ತಾ ಇದೆ ದರ್ಶನ್ಗೆ. ಇದರ ಪರಿಣಾಮ ಅವರು ಬೆಳಗ್ಗೆ ಬೇಗನೆ ಎದ್ದು ವಾಕಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ದಿನಗಳು ಹತ್ರ ಆಗ್ತಾ ಇದ್ದ ಹಾಗೆ ದಿನಗಳನ್ನೇ ಶುರುವಾಗಿರೋ ಬೆನ್ನಲ್ಲೇ ದರ್ಶನ್ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋದು ಕುತೂಹಲ. ಸಹಜವಾಗಿ ಅದು ಸುದೀರ್ಘವಾಗಿರುತ್ತೆ. ಈ ಬೆನ್ನಲ್ಲೇ ಪ್ರತಿದಿನ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಏನು ತಿಂತಾ ಇದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಜೈಲಿನ ಸಿಬ್ಬಂದಿಗಳು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಅವ್ರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ 3ಕ್ಕೂ ಹೆಚ್ಚು ಸಿಬ್ಬಂದಿಗಳು ದರ್ಶನ್ ಮೇಲೆ ನಿಗಾ ಇಡೋ ಕೆಲಸ ಮಾಡ್ತಾ ಇದ್ದಾರೆ. ಬಾಡಿ ಓನ್ ಕ್ಯಾಮ್ರಾ ಮೂಲಕ ಅನ್ಇಂಟರಪ್ಟೆಡ್ ವಿಡಿಯೋ ಮತ್ತು ಫೋಟೋಸ್, ಬಾಡಿ ಲ್ಯಾಂಗ್ವೇಜ್ ಕುರಿತಂತೆ ಎಲ್ಲವೂ ಲಭ್ಯ ಆಗ್ತಾ ಇರುತ್ತೆ. ಸೊ ಅಂಥದ್ದೇ ಮಾಹಿತಿ ಈಗೊಂದು ಸರಿಯಾಗಿರೋದನ್ನ ಅಥವಾ ಈಗೊಂದು ವಿಚಾರ ಗೊತ್ತಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪತ್ನಿ ವಿಜಯಲಕ್ಷ್ಮಿ ಅವರು ನಿನ್ನೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಬೇಲ್ ಹಾಕೊಳ್ಬೇಕಾ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆ, ಇತರೆ ಆರೋಪಿಗಳ ಬೇಲ್ ಭವಿಷ್ಯ ಏನಾಗಿದೆ, ಏನಾಗಬಹುದು ಅಂತೆಲ್ಲ ನಿನ್ನೆ ಬಂದು ಚರ್ಚೆ ಮಾಡಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಧೈರ್ಯಗುಂದೋದು ಬೇಡ, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಪತ್ನಿ ಹೋಗಿ ಕೊಟ್ಟು ಬಂದಿದ್ದಾರೆ. ಹೀಗಾಗಿ ಅದು ಬೂಸ್ಟರ್ ಡೋಸ್ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ.